ಬಿಜೆಪಿಯ ದೋಸ್ತಿಗೆ ಎಳ್ಳು ನೀರು ಬಿಟ್ಟ ನಿತೀಶ್ ಕುಮಾರ್ ವಿಪಕ್ಷಗಳ ಜೊತೆ ಸರ್ಕಾರ ರಚಿಸಿದ್ದಾರೆ. ಈಗ ನಿತೀಶ್ 2024ರ ಲೋಕಸಭೆ ಎಲೆಕ್ಷನ್ ಅನ್ನ ಟಾರ್ಗೆಟ್ ಮಾಡಿ ಕೊಟ್ಟಿರೋ ಹೇಳಿಕೆ ಬಿಜೆಪಿಯ ನಿದ್ದೆ ಕೆಡಿಸಿದೆ. ನಿತೀಶ್ ಕುಮಾರ್ ಇವತ್ತು ಆರ್ಜೆಡಿ ಜೊತೆ ಸೇರ್ಕೊಂಡು ಹೊಸ ಸರ್ಕಾರ ರಚಿಸಿದ್ದಾರೆ. ಬಿಜೆಪಿ ಮೈತ್ರಿ ಕಳೆದುಕೊಂಡು ಆರ್ಜೆಡಿ ಜೊತೆ ಎನ್ಡಿಎ ವಿರೋಧಿ ಮಹಾಗಠಬಂಧನ್ ಪಕ್ಷಗಳ ಜೊತೆ ಸೇರಿ ಸರ್ಕಾರ ರಚಿಸಿದ್ದು 8ನೇ ಸಲ ಬಿಹಾರ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಉಪಮುಖ್ಯಮಂತ್ರಿಯಾಗಿ ಆರ್ಜೆಡಿ ಪಕ್ಷದ ತೇಜಸ್ವಿ ಯಾದವ್ ಪ್ರಮಾಣ ವಚನ ಸ್ವೀಕರಿಸಿದ್ರು. ಬಿಜೆಪಿ ಮೈತ್ರಿ ಕಳ್ಕೊಂಡಿದ್ಯಾಕೆ ನಿತೀಶ್? 2024ಕ್ಕೆ ನಿತೀಶ್ ಪ್ರಧಾನಿ ಅಭ್ಯರ್ಥಿ ಫಿಕ್ಸ್. 8ನೇ ಸಲ ಬಿಹಾರ ಸಿಎಂ ಆಗ್ತಿರೋ ನಿತೀಶ್ ಕುಮಾರ್ ಬಿಜೆಪಿ ಜೊತೆ ಸಖ್ಯ ಕಳೆದುಕೊಂಡಿದ್ದಾರೆ. ಇದಕ್ಕೆ ಕಾರಣ 2024ಕ್ಕೆ ಮಹಾಗಠಬಂಧನ್ನಿಂದ ನಿತೀಶ್ ಪ್ರಧಾನಿ ಅಭ್ಯರ್ಥಿ. ಇವರಿಗೆ ಚಿಕ್ಕ ಮಕ್ಕಳಿದ್ರು ಕೂಡ ಮನೆಯಿಂದನೇ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ. ಮನೆಯಿಂದನೇ ಕ್ಯಾಂಡಲ್ ಮೇಕಿಂಗ್ ಬಿಸ್ನೆಸ್ ಮಾಡಿ. ನೀವು ಕಲಿಬೇಕಾ? ನೀವು ಮಾಡಬೇಕಾ? ಮತ್ತೆ ಆಗ್ತಡ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡ್ತಾರೆ ಅನ್ನೋದು ಲೇಟೆಸ್ಟ್ ಮಾಹಿತಿ. ಬಿಹಾರದ ಒಟ್ಟು 8 ಪಕ್ಷಗಳ ಪೈಕಿ 7 ಪಕ್ಷಗಳ ಜೊತೆ ನಿತೀಶ್ ಮೈತ್ರಿ ಮಾಡಿಕೊಂಡಿದ್ದಾರೆ. ಆ ಮೂಲಕ ಬಿಹಾರದಲ್ಲಿ ಬಿಜೆಪಿಯನ್ನ ಏಕಾಂಗಿ ಮಾಡಿದ್ದು ಮಹಾಗಠಬಂಧನ್ ಒಗ್ಗೂಡಿಸಲು ನಿತೀಶ್ ಚಾಲನೆ ಕೊಟ್ಟಿದ್ದಾರೆ. ಜೊತೆಗೆ 2014ರಲ್ಲಿ ಗೆದ್ದವರನ್ನ ಮಣಿಸಲು ಎಲ್ಲರೂ ಒಂದಾಗಬೇಕು. 2024ರ ಲೋಕಸಭೆ ಚುನಾವಣೆಗೆ ಒಗ್ಗಟ್ಟಿನಲ್ಲಿ ಹೋಗಬೇಕು. 2014ರಲ್ಲಿ ಗೆದ್ದವರು 2024ರಲ್ಲೂ ಗೆಲ್ತಾರಾ ಅನ್ನೋ ಮೂಲಕ ಎನ್ಡಿಎ ವಿರುದ್ಧ ಮಹಾಗಠಬಂಧನ್ ಒಗ್ಗಟ್ಟಲ್ಲಿ ಹೋಗಬೇಕು. ಹಲವು ರಾಜ್ಯಗಳಲ್ಲಿ ಮಹಾಗಠಬಂಧನ್ಗೆ ಬಿಜೆಪಿ ಕೈ ಹಾಕ್ತು. ಈಗ ಅದೇ ಹಾದಿಯಲ್ಲಿ ಬಿಜೆಪಿಗೆ ಶಾಕ್ ಕೊಡಬೇಕು. ಬೇರೆ ರಾಜ್ಯಗಳಲ್ಲೂ ಮಹಾಗಠಬಂಧನ್ ಸರ್ಕಾರ ರಚಿಸಬೇಕು. ಆ ಮೂಲಕ 2024ಕ್ಕೆ ಮಹಾಗಠಬಂಧನ್ ಅಧಿಕಾರಕ್ಕೆ ತರೋದು ನಿತೀಶ್ ಪ್ಲಾನ್. हम लोगों के लोगों ने उनको सपोर्ट किया और उनकी तरफ से जेडीयू को हराने ही की सब बात हो गई. सब पूछिए, हम तो तब तक कुछ नहीं, हम तो चाहते भी नहीं थे बनना, लेकिन हमको लोगों के मान लिया अब. लेकिन अब जो पार्टी के सब लोगों से बात होती रही, सबके मन में था नहीं, तब फिर हम लोग चले गए अपना दिमाग चले. मोदी जी क्या ना हमको देखिए, हमको किन्हीं पर कुछ नहीं कहना है, जो कुछ भी करना. ನಿತೀಶ್ ಲೆಕ್ಕಾಚಾರ ಹೇಳಿಕೆಗಷ್ಟೇ ಸೀಮಿತವಾಗಿಲ್ಲ. ಬದಲಿಗೆ 2024ರ ಲೋಕಸಭೆ ಚುನಾವಣೆಗೆ ಈಗಾಗಲೇ ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರಂತೆ. ಸದ್ಯಕ್ಕೆ ಬಿಹಾರದಲ್ಲಿ 16 ಜೆಡಿಯು ಶಾಸಕರಿದ್ದಾರೆ. 2024ಕ್ಕೆ ಈ ಸಂಖ್ಯೆಯನ್ನ 16ರಿಂದ 20ಕ್ಕೆ ಏರಿಸಬೇಕು. ಹಾಗೆ ಎಲ್ಜೆಪಿ ಪಕ್ಷ 6 ಕ್ಷೇತ್ರಗಳಲ್ಲಿ ಗೆದ್ದಿದ್ದು 2024ಕ್ಕೆ 6ರಿಂದ 10 ಕ್ಷೇತ್ರಗಳಲ್ಲಿ ಗೆಲ್ಲಿಸಬೇಕು. ಕಾಂಗ್ರೆಸ್ ಪ್ರಸ್ತುತ 1 ಕ್ಷೇತ್ರದಲ್ಲಿದ್ದು 2024ಕ್ಕೆ 4ಕ್ಕೆ ಏರಿಸಬೇಕು. ಜೊತೆಗೆ ಆರ್ಜೆಡಿಯ ಖಾತೆಯನ್ನು ತೆರೆಸಬೇಕು. ಆ ಮೂಲಕ ಈಗಿರೋ ಬಿಜೆಪಿಯ 17 ಲೋಕಸಭೆ ಸ್ಥಾನಗಳಲ್ಲಿ 6ರಿಂದ 10 ಕ್ಷೇತ್ರಕ್ಕೆ ಇಳಿಸಬೇಕು ಅನ್ನೋದು ನಿತೀಶ್ ಟಾರ್ಗೆಟ್. ಅಡ್ಡದಾರಿಯಲ್ಲಿ ಹೋದ್ರೆ ಅಭಿವೃದ್ಧಿ ಆಗಲ್ಲ. ಅಡ್ಡದಾರಿ ಅಧಿಕಾರ ಜನರ ಸಮಸ್ಯೆ ಬಗೆಹರಿಸಲ್ಲ. ಪರೋಕ್ಷವಾಗಿ ನಿತೀಶ್ಗೆ ಪ್ರಧಾನಿ ಸಂದೇಶ. ಬಿಹಾರದಲ್ಲಿ ಏಕಾಂಗಿಯಾಗಿರೋ ಬಿಜೆಪಿಯವರು ಈಗ ನಿತೀಶ್ ಮಹಾಗಠಬಂಧನ್ ವಿರುದ್ಧ ಬೀದಿಗಿಳಿದು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಪ್ರಧಾನಿ ಮೋದಿ ಕೂಡ ಪರೋಕ್ಷವಾಗಿ ಹರಿಹಾಯ್ದಿದ್ದಾರೆ. जो नकारात्मकता के भंवर में फंसे हुए हैं, निराशा में डूबे हुए हैं, सरकार के खिलाफ झूठ पर झूठ बोलने के बाद भी जनता जनार्दन ऐसे लोगों पर भरोसा करने को तैयार नहीं है. ಒಟ್ನಲ್ಲಿ ಬಿಹಾರದಿಂದ ಶುರುವಾಗಿರೋ ಮಹಾಗಠಬಂಧನ್ 2024ರ ಒಳಗೆ ರಾಜಕೀಯ ಕ್ರಾಂತಿ ಸೃಷ್ಟಿಸುತ್ತಾ ಅನ್ನೋ ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಒಂದ್ ಕಡೆ ನಿತೀಶ್ ಕುಮಾರ್ ಮಹಾಗಠಬಂಧನ್ ಸೇರಿದ್ರು, ಇನ್ನೊಂದ್ ಕಡೆ ಕಾಂಗ್ರೆಸ್ ನಿರಂತರ ಹೋರಾಟ, ಪ್ರತಿಭಟನೆಗಳು ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿರೋ ಪ್ರಧಾನಿ ಮೋದಿ ಇವತ್ತು ವಿಪಕ್ಷಗಳಿಗೆ ಸಖತ್ತಾಗಿ ತಿರುಗೇಟು ಕೊಟ್ಟರು. ಏನ್ ಹೇಳಿದ್ರು ಮೋದಿ ನೋಡೋಣ. पीछे धकेलने की कोशिश है. देश के सामने जो चुनौतियां हैं, उनसे निपटने के लिए साफ नीयत चाहिए, निष्ठा चाहिए, नीति चाहिए. इसके लिए परिश्रम की पराकाष्ठा करनी पड़ती है. ऐसी हताशा में ये लोग भी अब काले जादू की तरफ मुड़ते नजर आ रहे हैं.
अभी हमने 5 अगस्त को देखा है कि कैसे काले जादू को फैलाने का भरपूर प्रयास किया गया कि वो कितनी ही झाड़ फूंक कर ले, कितना ही काला जादू कर ले, अंधविश्वास कर ले, जनता का विश्वास अब उन पर दोबारा कभी नहीं बन पाएगा। ದೇಶದ ಹಲವಾರು ರಾಜ್ಯಗಳಲ್ಲಿ ಇವತ್ತು ಉಗ್ರರ ಬೇಟೆ ಆಡಿದೆ ಸೇನೆ. ದೇಶದ 75ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮಕ್ಕೆ ಕೊಳ್ಳಿಡೋದಕ್ಕೆ ಸ್ಕೆಚ್ ಹಾಕಿದ್ರು ಅನ್ನೋದು ಬಯಲಾಗಿದೆ. ಭಾರತಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ. ಈ ಅಮೃತ ಮಹೋತ್ಸವ ಸಂಭ್ರಮವನ್ನ ದೇಶದೆಲ್ಲೆಡೆ ಆಚರಿಸಲಾಗುತ್ತಿದೆ. ಹರ್ ಘರ್ ತಿರಂಗಾ ಹೆಸರಲ್ಲಿ ಪ್ರತಿಯೊಂದು ಮನೆಯಲ್ಲೂ ತ್ರಿವರ್ಣ ಧ್ವಜ ಹಾರಿಸಲು ತಯಾರಿ ನಡೆಯುತ್ತಿದೆ. ಇನ್ನೊಂದು ಕಡೆ ದೇಶದ ನಾನಾ ಭಾಗಗಳಲ್ಲಿ ತ್ರಿವರ್ಣ ಧ್ವಜ ಹಿಡಿದು ಮೆರವಣಿಗೆಗಳು, ಜಾಥಾಗಳನ್ನು ಹಮ್ಮಿಕೊಂಡು ಜನ ಸಂಭ್ರಮಿಸುತ್ತಿದ್ದಾರೆ. ವಿಧ್ವಂಸಕ ಕೃತ್ಯಕ್ಕೆ ದೇಶದ ಹಲವೆಡೆ ಉಗ್ರರ ಸ್ಕೆಚ್. ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂಭ್ರಮವೇ ಟಾರ್ಗೆಟ್. ಒಂದು ಕಡೆ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂಭ್ರಮ ಮನೆ ಮಾಡಿದ್ರೆ, ಇನ್ನೊಂದು ಕಡೆ ಸಂಭ್ರಮಕ್ಕೆ ಕೊಳ್ಳಿಯಿಡಲು ಉಗ್ರರು ಹಾಕಿದ ಸ್ಕೆಚ್ಗಳನ್ನು ಭಾರತೀಯ ಸೇನೆ ವಿಫಲಗೊಳಿಸುತ್ತಿದೆ. ಸಿಕ್ಕಲ್ಲಿ ಉಗ್ರರ ಹೆಡೆಮುರಿ ಕಟ್ಟುತ್ತಿದೆ ಸೇನೆ. ಬುದ್ಗಾಮ್ನಲ್ಲಿ 2 ಉಗ್ರರ ಎನ್ಕೌಂಟರ್. ಜಮ್ಮು ಕಾಶ್ಮೀರದ ಬುದ್ಗಾಮ್ ಜಿಲ್ಲೆಯಲ್ಲಿ ಇವತ್ತು ಸೇನೆ ಭರ್ಜರಿ ಎನ್ಕೌಂಟರ್ ನಡೆಸಿದೆ. ಕಾಶ್ಮೀರದಲ್ಲಿ ಸ್ವಾತಂತ್ರ್ಯ ದಿನದಂದು ವಿಧ್ವಂಸಕ ಕೃತ್ಯಕ್ಕೆ ಸ್ಕೆಚ್ ಹಾಕಿದ್ದ ಲಷ್ಕರ್ ಎ ತೊಯ್ಬಾ ಸಂಘಟನೆಯ 2 ಉಗ್ರರನ್ನ ಹೊಡೆದು ಹಾಕಿ 3 ಉಗ್ರರನ್ನ ಸೇನೆ ಬಂಧಿಸಿದೆ. ಸ್ಫೋಟಕಗಳ ಜೊತೆ ಉಗ್ರರ ಬಂಧನ. ಸುಧಾರಿತ ಸ್ಫೋಟಕ ಬಳಸಿ ಸ್ವಾತಂತ್ರ್ಯೋತ್ಸವ ದಿನದ ಸಂದರ್ಭ ದಾಳಿ ನಡೆಸಲು ಸಂಚು ರೂಪಿಸಿದ್ದ ಭಯೋತ್ಪಾದಕನನ್ನ ಉತ್ತರ ಪ್ರದೇಶದಲ್ಲಿ ಬಂಧಿಸಲಾಗಿದೆ. ಐಸಿಸ್ ನಂಟು ಹೊಂದಿದ್ದ ಅಜಂಗಢದ ಮುಬಾರಕ್ಪುರದ ಶಂಕಿತ ಉಗ್ರನನ್ನ ಭಯೋತ್ಪಾದಕ ನಿಗ್ರಹ ದಳ ಬಂಧಿಸಿದೆ. ಪುಲ್ವಾಮಾದಲ್ಲಿ ಸುಮಾರು 25ರಿಂದ 30 ಕೆಜಿ ಸುಧಾರಿತ ಸ್ಫೋಟಕ ವಶಕ್ಕೆ ಪಡೆದಿದೆ. ತಿರಂಗ ಖರೀದಿಗೆ ಬಲವಂತ ಮಾಡುವುದು ನಾಚಿಕೆಗೇಡು. ಈ ಮಾತನ್ನ ಹೇಳಿದ್ದು ಬಿಜೆಪಿಯ ವರುಣ್ ಗಾಂಧಿ. ಪಡಿತರ ಖರೀದಿಗೆ ಬಂದವರನ್ನ ತ್ರಿವರ್ಣ ಧ್ವಜ ಖರೀದಿಸುವಂತೆ ಒತ್ತಾಯಿಸಲಾಗುತ್ತಿದೆ. ಇಲ್ಲದಿದ್ದರೆ ಅವರ ಪಾಲಿನ ಪಡಿತರವನ್ನ ಕಡಿತಗೊಳಿಸಲಾಗುತ್ತಿದೆ. ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿ ನೆಲೆಸಿರುವ ತ್ರಿವರ್ಣ ಧ್ವಜದ ಬೆಲೆಯನ್ನ ಬಡವರ ತುತ್ತು ಕಿತ್ತುಕೊಳ್ಳುವುದು ನಾಚಿಕೆಗೇಡಿನ ಸಂಗತಿ. ವರುಣ್ ಗಾಂಧಿ ಈ ಟ್ವೀಟ್ ಜೊತೆಗೆ ವಿಡಿಯೋನೂ ಹಾಕಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಒಟ್ನಲ್ಲಿ 75 ವರ್ಷದ ಸಂಭ್ರಮ ಒಂದ್ ಕಡೆ, ಆತಂಕ ಮತ್ತೊಂದು ಕಡೆ, ರಾಜಕೀಯ ಇನ್ನೊಂದು ಕಡೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ದೆಹಲಿಯಲ್ಲಿ 6,000 ಕೋಟಿಯ ಬೃಹತ್ ಹಗರಣವೊಂದು ಬೆಳಕಿಗೆ ಬಂದಿದೆ. ಆಮ್ ಆದ್ಮಿ ಮತ್ತು ಬಿಜೆಪಿ ರಾಜಕೀಯ ವೈಷಮ್ಯದಲ್ಲಿ ಈ ಹಗರಣ ಬೆಳಕಿಗೆ ಬಂದಿದೆ. ಹಾಗಾದ್ರೆ ಏನಿದು ಹಗರಣ, ಹೇಗೆ ಬೆಳಕಿಗೆ ಬಂತು ನೋಡೋಣ. ದೆಹಲಿ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಇವತ್ತು ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನಾ ಅವರಿಗೆ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ದೆಹಲಿ ಮುನ್ಸಿಪಲ್ ಕಾರ್ಪೊರೇಷನ್ ವ್ಯಾಪ್ತಿಯ ಟೋಲ್ಗಳಲ್ಲಿ 6,000 ಕೋಟಿ ರೂಪಾಯಿ ಹಗರಣ ನಡೆದಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. भारतीय जनता पार्टी के नगर निगम में करप्शन से बहुत परेशान है. सफाई को ले लीजिए, बिल्डिंग डिपार्टमेंट को ले लीजिए, छोटी छोटी सड़कों को ले लीजिए, छोटे छोटे पार्कों को ले लीजिए, पूरा करप्शन फैला रखा है. स्कूल नहीं चल रहे इनसे, छोटे छोटे मोहल्ला क्लिनिक्स नहीं चल रही थी जो पीएचसी हैं. बीजेपी ने, और सफाई कर्मचारियों की सैलरी नहीं देते थे, टीचर्स की सैलरी नहीं देते, डॉक्टर्स की सैलरी नहीं देते. तो बीजेपी के करप्शन से, बीजेपी के नगर निगम को चलाने के तौर तरीकों से दिल्ली की जनता भी परेशान है और एमसीडी के कर्मचारी भी परेशान है. ಆಮ್ ಆದ್ಮಿ ಸರ್ಕಾರ ಭ್ರಷ್ಟಾಚಾರ ರಹಿತ ಆಡಳಿತ ಕೊಡ್ತಾ ಇದೆ ಅನ್ನೋದು ಕೇಜ್ರಿವಾಲ್ ಹೇಳಿಕೆಯಾದ್ರೂ 6,000 ಕೋಟಿ ಹಗರಣ ಹೇಗ್ ನಡೀತು ಅಂತ ನೋಡೋದಾದ್ರೆ, ದೆಹಲಿ ಮುನ್ಸಿಪಲ್ ಪಾಲಿಕೆ ವ್ಯಾಪ್ತಿಗೆ 2 ಟೋಲ್ ಬರುತ್ತೆ. 2 ಟೋಲ್ಗಳಲ್ಲಿ ವಾಣಿಜ್ಯ ವಾಹನಗಳಿಂದ ಹಣ ಪಡಿತಾರೆ. ಪ್ರತಿದಿನ 10 ಲಕ್ಷ ವಾಣಿಜ್ಯ ವಾಹನಗಳಿಂದ ಹಣ ಸಂಗ್ರಹವಾಗುತ್ತೆ. ಟೋಲ್ ಸಂಗ್ರಹದ ಹಣದ ಲೆಕ್ಕವನ್ನ ಎಂಸಿಡಿ ಮುಚ್ಚಿಟ್ಟಿದೆ. 2 ಖಾಸಗಿ ಕಂಪನಿಗಳಿಗೆ ಟೋಲ್ ಹಣ ವರ್ಗಾವಣೆಯಾಗಿದೆ. ಸರ್ಕಾರಕ್ಕೆ ಸೇರಬೇಕಾಗಿದ್ದ 6,000 ಕೋಟಿ ತೆರಿಗೆ ಹಣ ವಂಚನೆಯಾಗಿದೆ. ಕೆಲವು ಎಂಸಿಡಿ ಅಧಿಕಾರಿಗಳು, ಬಿಜೆಪಿ ನಾಯಕರು ಇದರಲ್ಲಿ ಶಾಮೀಲಾಗಿದ್ದಾರೆ. 6,000 ಕೋಟಿ ಹಗರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಹೇಳಿದ್ದಾರೆ. ಆಮ್ ಆದ್ಮಿ ಪಕ್ಷದ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಆರೋಪವನ್ನ ಎಂಸಿಡಿ ಮತ್ತು ಟೋಲ್ ಸಂಗ್ರಹ ಕಂಪನಿಗಳು ತಳ್ಳಹಾಕಿವೆ. ಉಪಮುಖ್ಯಮಂತ್ರಿಗಳ ಆರೋಪದಲ್ಲಿ ಹುರುಳಿಲ್ಲ ಅಂತಿವೆ. ಒಟ್ನಲ್ಲಿ ಬಿಜೆಪಿ ವರ್ಸಸ್ ಆಮ್ ಆದ್ಮಿ ರಾಜಕೀಯ ಸಂಘರ್ಷದಲ್ಲಿ ಹಗರಣಗಳು ಹೊರಗೆ ಬರ್ತಾ ಇರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಬೆಂಗಳೂರಿನ ರಸ್ತೆ ಗುಂಡಿಗಳ ವಿರುದ್ಧ ನೂರಾರು ರೀತಿಯಲ್ಲಿ ಪ್ರತಿಭಟನೆ ಮಾಡಿದ್ರು. ಇದೇ ಟ್ರೆಂಡ್ ಈಗ ಕೇರಳಕ್ಕೂ ಕಾಲಿಟ್ಟಿದೆ. ಆ ವೈರಲ್ ವಿಡಿಯೋವನ್ನ ನೀವು ನೋಡಲೇಬೇಕು.
ಬೆಂಗಳೂರಿನ ರಸ್ತೆಗಳಲ್ಲಿ ಸಾವಿನ ಗುಂಡಿಗಳನ್ನ ಮುಚ್ಚರಪ್ಪ ಅಂದ್ರೆ ಬಿಬಿಎಂಪಿ ಮತ್ತು ಸರ್ಕಾರ ಗಂಡಾಗುಂಡಿ ಮಾಡ್ತಾನೇ ಇದೆ. ಕಳಪೆ ಟಾರ್ ಹಾಕಿದ್ರಿಂದ ಈಗ ಮತ್ತೆ ರಸ್ತೆಗಳೆಲ್ಲ ಗುಂಡಿಮಯವಾಗಿದೆ. ಮೊನ್ನೆ ಜನ ಯಮನ ವೇಷ ಹಾಕಿಸಿ ಪ್ರತಿಭಟಿಸಿದ್ರು. ರಸ್ತೆ ಗುಂಡಿಯಲ್ಲಿ ನಾಟಿ ಮಾಡೋದು, ಪೂಜೆ ಮಾಡೋದೆಲ್ಲ ವೈರಲ್ ಆಗಿತ್ತು. ಹಾಗೆ ಚಿತ್ರಕಲಾವಿದ ಬಾದಲ್ ನಂಜುಂಡಸ್ವಾಮಿ ರಸ್ತೆ ಗುಂಡಿಗಳಿಗೆ ಚಿತ್ರ ಬರೆದು ದೇಶದ ಗಮನ ಸೆಳೆದಿದ್ರು. ಈಗ ಈ ವಿಭಿನ್ನ ಪ್ರತಿಭಟನೆ ಟ್ರೆಂಡ್ ಕೇರಳಕ್ಕೂ ಕಾಲಿಟ್ಟಿದೆ. ರಸ್ತೆ ಗುಂಡಿ ನೀರಲ್ಲಿ ಯೋಗ, ಧ್ಯಾನ, ಸ್ನಾನ. ಕೇರಳದ ಮಲ್ಲಪುರಂನ ದೃಶ್ಯ ಇದು. ಈ ವ್ಯಕ್ತಿನ ನೋಡಿ, ಹೇಗೆ ರಸ್ತೆ ಗುಂಡಿಯಲ್ಲಿ ನಿಂತ ನೀರಲ್ಲಿ ಬಟ್ಟೆ ಒಗಿತಿದ್ದಾರೆ ಅಂತ. ಬಟ್ಟೆ ಒಗೆದಿದ್ದಷ್ಟೇ ಅಲ್ಲ, ಸ್ನಾನನೂ ಮಾಡ್ತಿದ್ರು. ಜನನೂ ವಿಡಿಯೋ ಮಾಡ್ತಿದ್ರು. ಕೊನೆಗೆ ಅದೇ ದಾರಿಯಲ್ಲಿ ಮಲ್ಲಪುರಂ ಶಾಸಕರು ಇನ್ನೋವಾ ಕಾರಲ್ಲಿ ಬಂದ್ರು. ಆಗ ಸ್ನಾನ ಮಾಡ್ತಿದ್ದ ಆಸಾಮಿ ಯೋಗ, ಧ್ಯಾನ ಮಾಡೋಕೆ ಶುರು ಮಾಡಿದ್ರು. ಆಗ ಶಾಸಕರು ಗಿಡಾನೂ ನೆಟ್ಬಿಡಪ್ಪ ಅಂತ ಸಿಟ್ಟಾದ್ರು. ಗುಂಡಿ ಮುಚ್ಚಿಸಿ ಅಂತ 10 ಸಲ ಮನವಿ ಮಾಡಿದ್ರೂ ಕೇಳಿರ್ಲಿಲ್ಲ. ಈಗ ರಸ್ತೆ ಗುಂಡಿ ನೀರಲ್ಲಿ ಸ್ನಾನ, ಧ್ಯಾನ ಮಾಡಿದ್ದ ವಿಡಿಯೋ ವೈರಲ್ ಆಗಿದೆ. ಶಾಸಕರು ಆದಷ್ಟು ಬೇಗ ಗುಂಡಿ ಮುಚ್ಚಿಸ್ತೀವಿ ಅಂತ ಹೇಳಿ ಜಾಗ ಖಾಲಿ ಮಾಡಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಸಿಎಂ ಬದಲಾವಣೆ ವಿಚಾರವಾಗಿ ಕಾಂಗ್ರೆಸ್ ಬಿಜೆಪಿ ನಡುವೆ ಬಿಗ್ ಟಾಕ್ ವಾರ್. ಕೀಟಲೆ ಮಾಡಿದ ಕಾಂಗ್ರೆಸ್ ವಿರುದ್ಧ ಕೇಸರಿ ಟೀಮ್ ಮುಗಿಬಿದ್ದಿದೆ. ಇವೆನ್ನಲ್ಲೇ ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್ ಸಭೆ ಕೂಡ ಆಗಿದೆ. ಏನೂ ಆಗಲ್ಲ ಅಂದ್ರೂ ಏನೇನೋ ಆಗ್ತಾ ಇದೆ. ನಿನ್ನೆ ಕಾಂಗ್ರೆಸ್ ಬಿಟ್ಟ 3ನೇ ಸಿಎಂ ಟ್ವೀಟ್ಗಳು ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲ ಎಬ್ಬಿಸಿದೆ. ನಿಮ್ಮ ಹುಡುಕುಗಳನ್ನ ಮುಚ್ಚಿಟ್ಕೊಳ್ಳಲು ನಮ್ಮನ್ನೇಕೆ ಕೆಣಕ್ತಿದ್ದೀರಿ ಅಂತ ಖಡಕ್ ಟಕ್ಕರ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಪ್ರತಿ ಟ್ವೀಟ್ಗೂ ಬಿಜೆಪಿ ಕೌಂಟರ್ ನೀಡಿದೆ. ಬೊಮ್ಮಾಯಿ ಅವರದ್ದೇ ನಾಯಕತ್ವ ಅಂತಿದ್ದಾರೆ ಎಲ್ಲರೂ. ಬಿಜೆಪಿಯ ನಾಯಕರುಗಳು, ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು ಅವರೇ ಸಿಎಂ ಬದಲಾವಣೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅವ್ರು ಹೇಳೋದನ್ನ ನಾವು ಅವ್ರು ಕೊಟ್ಟಂತ ಆಹಾರನ, ಅವ್ರು ಕೊಟ್ಟಂತ ಮಾಹಿತಿನ ನಮ್ಮಲ್ಲಿ ಚರ್ಚೆ ಆಗ್ತಾ ಇದೆ. ನೀವು ಚರ್ಚೆ ಮಾಡ್ತೀರಿ. ಬೊಮ್ಮಾಯಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಮುಂದುವರಿತಾರೆ, ಬ್ಯಾಗ್ ವಸೂಲಿ ಮಾಡ್ತಾರೆ. ಅವ್ರ ನಾಯಕತ್ವದಲ್ಲೇ ಚುನಾವಣೆಗೆ ಹೋಗ್ತಾರೆ. ಪಕ್ಕದ ಮನೆ, ಎದುರುಗಡೆ ಮನೆ ನೋಡುವಂಥದ್ದು ನಿಲ್ಲಿಸಿ ಅವ್ರ ಮನೆ ಸರಿ ಮಾಡ್ಕೊಳ್ಳೋಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷದವ್ರು ಮಾಡ್ಕೊಂಡ್ರೆ ಉತ್ತಮವಾಗಿರ್ತದೆ. ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯಾದಂಥ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ. ಭಾಳ ಸ್ಪಷ್ಟವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರೇ ನಮ್ಮ ಮುಖ್ಯಮಂತ್ರಿ. ನಾವೇನಾದ್ರು ಮಾಡಿ ಅಂತ ಹೇಳಿದ್ವಾ ಟ್ವೀಟ್? ಅವ್ರಿಗೇನು ಭಾಷಣ ಮಾಡೋಂತ ನಾವೇನು ಹೇಳಿದ್ವಾ? ನಾವ್ಯಾರಿಗೇನು ಹೇಳಿಲ್ವಲ್ಲ. ನಾವು ಸುದ್ದಿಗೆ ಹೋಗಿಲ್ಲ. ನಾವು ಅವ್ರಿಗೆ 3 ವಾರ ಮಾಡ್ಕೊಳ್ಳಿ, 4 ವಾರ ಮಾಡ್ಕೊಳ್ಳಿ, ಅವ್ರಿಗೆ ಬಿಟ್ಟಿದ್ದಿಲ್ಲ. ಒಂದೊಂದು ಪಕ್ಷಕ್ಕೂ ಒಂದೊಂದು ಮಾಹಿತಿ ಇರ್ತದೆ. ನಾನು 10 ಸಾರಿ ಹೇಳ್ತೀನಿ, ಕುಡುಕರ ಮಾತಿಗೆ ನಾನು ಉತ್ತರ ಕೊಡಲ್ಲ ಅಂತ. ಮುಖ್ಯಮಂತ್ರಿಗಳು ಬದಲಾವಣೆ ಮಾಡ್ತಾರೆ ಅಂತ ಇವ್ರು ಕನಸು ಬಿದ್ದಿದ್ಯಾ? ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 3 ಜನ ಮುಖ್ಯಮಂತ್ರಿಗಳಾಗಿದ್ದಾರಲ್ಲ. ಬಿಜೆಪಿನಲ್ಲಿ ಗೊಂದಲ ಇದೆ, ಬಿಜೆಪಿ ಆಡಳಿತ ಸರಿ ಇಲ್ಲ, 3 ಜನ ಮುಖ್ಯಮಂತ್ರಿಗಳಾಗಬೇಕು ಅನ್ನೋಂಥ ಭಾವನೆ ಅವ್ರದ್ದಿರ್ಬೋದು. ನಿಮಗೆ ದಮ್ಮಿದ್ರೆ, ತಾಕತ್ತಿದ್ರೆ, ನಿಮ್ಗೆ ನೈತಿಕತೆ ಇದ್ರೆ ನಮ್ಮ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅಂತ ಹೇಳಿದ್ರು. ನಿಮ್ಮ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಯಾರು ಅಂತ ಹೇಳುವಂತ ಯೋಗ್ಯತೆ ಕಾಂಗ್ರೆಸ್ ಇದೆಯಾ ಅಂತ ಪ್ರಶ್ನೆ ಮಾಡ್ಕೊಳ್ಳಿ ನೀವು. ಅವರಲ್ಲಿ ದಮ್ಮಿದ್ರೆ ಹೇಳೋಣಪ್ಪ. ನಮಗೆ ದಮ್ಮು ಇದೆ, ಶಕ್ತಿ ಇದೆ, ಎಲ್ಲದೂ ಇದೆ, ಸಖತ್ತಾಗಿದೆ ನಿಮಗೆ. ಅವ್ರ ಹತ್ರ ಇದ್ನೆಂದ್ರೆ ಯಾರು ಅನ್ನೋದು ಹೇಳೋಣಪ್ಪ. ಒಬ್ಬರು ಮಾಜಿ ಮುಖ್ಯಮಂತ್ರಿ 75ನೇ ವರ್ಷದ ಆಚರಣೆ ಇತ್ತೀಚೆಗಷ್ಟೇ ಮಾಡಿಕೊಂಡ್ರು. ಅವ್ರಿಗೆ ನಮ್ಮ ದೇಶದ ಧ್ವಜದಲ್ಲಿ ಯಾವ ಬಣ್ಣ ಇದೆ ಅನ್ನೋದೇ ಗೊತ್ತಿಲ್ಲದೆ ಇರುವಷ್ಟರ ಮಟ್ಟಿಗೆ ಅವರಿಗೆ ಮರಳು ಬಂದಿರತಕ್ಕಂಥ ದುರದೃಷ್ಟಕರ. ನಾನು ಹೇಳ್ಬೋದು ಇವರು ನಕ್ಸಲ್ ಬೆಂಬಲಿಗರು ಅಂತ ಹೇಳ್ಬೋದು. ನಾನು ಹೇಳಕ್ ಬರಲ್ವೇನೋ? ಅವರು ಹೇಳಿರೋದೇನಿದೆಯಲ್ಲ, ಮೂರ್ಖತನದ ಪರಮಾವಧಿ. ತಲೆ ಇಲ್ಲದವನು ಮಾತನಾಡ್ತಕ್ಕಂಥ ಇದು. ಅದು ಅವ್ರು ಯಾಕ್ರೆ ಹಾಕ್ಬೇಕು? ಈ ದೇಶದ ಬಡವರ ಅನಾಭಿಷಕ್ತ ದೊರೆ ಸಿದ್ದರಾಮಯ್ಯ. ಈ ಮಧ್ಯೆ ವಿವಾದಕ್ಕೆ ಕಿಡಿಕಾರಿದ್ರು ಯಡಿಯೂರಪ್ಪ. ಇನ್ನು ಕೇವಲ 7-8 ತಿಂಗಳಿರುವಂತಹ ಈ ಸಂದರ್ಭದಲ್ಲಿ ಬದಲಾವಣೆ ಪ್ರಶ್ನೆ ಬರೋದಿಲ್ಲ. ಅವರು ಮುಖ್ಯಮಂತ್ರಿಗಳಾಗಿ ಬಸವರಾಜ ಬೊಮ್ಮಾಯಿ ಅವರು ಮುಂದುವರಿತಾರೆ. ಯಾರೊಬ್ಬರು ಆ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ, ಅದರ ಅಗತ್ಯನೂ ಇಲ್ಲ. ರಾಜ್ಯಾಧ್ಯಕ್ಷರ ಬದಲಾವಣೆ ಸಹಜವಾಗಿ ಅವಧಿ ಮುಗಿದ ಮೇಲೆ ಬದಲಾವಣೆ ಆಗುತ್ತೆ. ಯಾರು ಮಾಡ್ತಾರೆ ಅನ್ನೋದು ಹೈಕಮಾಂಡ್ ಬಿಟ್ಟಂತ. ಯಡಿಯೂರಪ್ಪರು ಏನು ಹೇಳಿದ್ದಾರೆ ಹೇಳಿದ್ರೆ, ಅವಧಿ ಮುಗಿದಾಗ ಸಹಜವಾಗಿ ಅಧ್ಯಕ್ಷ ಬದಲಾವಣೆ ಆಗುತ್ತೆ. ನಮ್ಮ ಅವಧಿ ಮುಗಿದಿಲ್ಲ. ಧನ್ಯವಾದ. ಬಿಜೆಪಿಯಲ್ಲಿ 3ನೇ ಸಿಎಂ ಚರ್ಚೆ ನಡೀತಾ ಇರುವ ಬೆನ್ನಲ್ಲೇ ಯಡಿಯೂರಪ್ಪ ಹಾಗೂ ಜಗದೀಶ್ ಶೆಟ್ಟರ್ ಭೇಟಿಯಾಗಿದ್ದಾರೆ. ಪ್ರಸ್ತುತ ರಾಜಕೀಯ ಪರಿಸ್ಥಿತಿ ಬಗ್ಗೆ ಚರ್ಚೆ ಮಾಡಿ ಹೊಗಳಿದ್ದಾರೆ ಎಂದಿದ್ದಾರೆ ಬಿಎಸ್ವೈ. ಹೀಗಾಗಿ ಕಾಂಗ್ರೆಸ್ನ ಟ್ವೀಟ್ಗೂ ಈ ಸಭೆಗೂ ತಾಳೆಯಾಗ್ತಿದೆ. ಆದರೆ ಎಲ್ಲವೂ ನಿಗೂಢ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.
ವೆಲ್ಕಮ್ ಬ್ಯಾಕ್. ಪ್ರವೀಣ್ ಹತ್ಯೆ ಕೇಸಲ್ಲಿ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಪಿಎಫ್ಐ ಕೈವಾಡದ ಬಗ್ಗೆ ಎಡಿಜಿಪಿ ಅಲೋಕ್ ಕುಮಾರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಆರೋಪಿಗಳ ಆಸ್ತಿ ಮುಟ್ಟುಗೋಲು ಹಾಕ್ತೀವಿನೂ ಅಂದಿದ್ದಾರೆ. ಕೆಲವು ಜನ ಮೇಲೆ ಒಂದು ನಾವು ಹೇಳ್ಬೋದು ಅವರಿಗೆ ಸಸ್ಪೆಕ್ಟೆಡ್ ಲಿಂಕ್ಸ್ ಅವ್ರದ್ದು PFI ಜೊತೆಗೆ ಇದೆ. PFI ಯಾವುದು ರಿಜಿಸ್ಟರ್ಡ್ ಸಂಸ್ಥೆ ಇಲ್ಲ. ಅವರು ಎಲ್ಲರ ಮೇಲೆ ನಾವು ಕ್ರಮ ಜರುಗಿಸ್ತೀವಿ. ಮತ್ತು ಅವ್ರದ್ದು ಆಸ್ತಿಗೆಲ್ಲ ಮುಟ್ಟುಗೋಲು ಮಾಡೋದು ಅಥವಾ ಬೇರೆ ಬೇರೆ ಏನು ಪ್ರಕ್ರಿಯೆ ಇದೆ ಅದು ಎಲ್ಲ ಮಾಡಲಿಕ್ಕೆ ನಾವು ಏರ್ಪಾಡು ಮಾಡ್ತೀವಿ. ಕೇಳಿದ್ರಲ್ಲ, ಕಾನೂನು ಸುವ್ಯವಸ್ಥೆ ವಿಭಾಗದ ಎಡಿಜಿಪಿ ಅಲೋಕ್ ಕುಮಾರ್ ಕೊಟ್ಟ ಹೇಳಿಕೆಯನ್ನ. ಪ್ರವೀಣ್ ನೆಟ್ಟಾರು ಹತ್ಯೆ ಕೇಸ್ನಲ್ಲಿ ಕೆಲವು ಆರೋಪಿಗಳಿಗೆ PFI ಸಂಪರ್ಕ ಇದೆ. ಈ ಬಗ್ಗೆ ತನಿಖೆ ಮಾಡ್ತಿದ್ದೀವಿ. ಯಾರಿಗೆಲ್ಲ PFI ಸಂಪರ್ಕ ಇದೆ ಅಂತ ಶೀಘ್ರದಲ್ಲೇ ಹೇಳ್ತೀವಿ. ದಾಖಲೆ ಸಮೇತ ಉತ್ತರನೂ ಕೊಡ್ತೀವಿ ಅಂದ್ರು. ಕೆಲವು ಜನ ಮೇಲೆ ಒಂದು ನಾವು ಹೇಳ್ಬೋದು ಅವರಿಗೆ ಸಸ್ಪೆಕ್ಟೆಡ್ ಲಿಂಕ್ಸ್ ಅವ್ರದ್ದು PFI ಜೊತೆಗೆ ಇದೆ. PFI ಯಾವುದು ರಿಜಿಸ್ಟರ್ಡ್ ಸಂಸ್ಥೆ ಇಲ್ಲ. ಯಾವುದು ಒಂದು ನೋಂದಣಿ ರಿಜಿಸ್ಟ್ರಾರ್ ಆಫೀಸ್ನ ಮಾಡಿಸಿದ್ದಾರೆ. RP ಏನೂ ಇಲ್ಲವೇ ಇಲ್ಲ. ಆದರೂ ಕೂಡ ನಾವು ಎವಿಡೆನ್ಸ್ ಕಲೆಕ್ಟ್ ಮಾಡಿಕೊಂಡು ಮಾತ್ರ ಯಾರು PFIನವರು ಇದ್ದಾನೆ ಇಲ್ಲ ಅದರ ಬಗ್ಗೆ ನಾವು ಖಚಿತಪಡಿಸ್ತೀವಿ. ಹತ್ಯೆಕೋರರ ಎಲ್ಲ ಮಾಹಿತಿ ನಮ್ಮಲ್ಲಿದೆ. ರಕ್ಷಣೆ ಮಾಡ್ತಿರೋರು ಯಾರಂತಾನೂ ಗೊತ್ತು. ಪ್ರವೀಣ್ ಹತ್ಯೆಯ ಪ್ರಮುಖ ಆರೋಪಿಗಳ ಸಂಪೂರ್ಣ ಮಾಹಿತಿ ಇದೆ. ಅವರ ಫೋಟೋ, ಮನೆ ವಿಳಾಸ, ತಂದೆ ತಾಯಿ, ಹೆಂಡತಿ ಸೇರಿದಂತೆ ಕುಟುಂಬದವರ ಮಾಹಿತಿಯೂ ಲಭ್ಯವಿದೆ. ಪ್ರಮುಖ ಆರೋಪಿಗಳನ್ನ ಬಚ್ಚಿಡುವ ಕೆಲಸ ನಡೆಯುತ್ತಿದೆ. ಆಗಾಗ ಅವರ ಸ್ಥಳ ಬದಲಾವಣೆ ಮಾಡಲಾಗ್ತಿದೆ. ಆದರೂ ಅವರ ಹೆಡೆಮುರಿ ಕಟ್ತೀವಿ, ಆಸ್ತಿಯನ್ನು ಮುಟ್ಟುಗೋಲು ಹಾಕ್ತೀವಿ ಅಂದ್ರು ಅಲೋಕ್ ಕುಮಾರ್. ಯಾರು ಹಾರ್ಬರಿಂಗ್ ಮಾಡಿದರೆ ಅಥವಾ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರು ಈ ಕೇಸ್ನಲ್ಲಿ ಅವರಿಗೆ ಸಹಕಾರ ಕೊಟ್ಟಿದ್ದಾರೆ ಅವರು ಎಲ್ಲರ ಮೇಲೆ ನಾವು ಕ್ರಮ ಜರುಗಿಸ್ತೀವಿ. ಮತ್ತು ಅವ್ರದ್ದು ಆಸ್ತಿಗೆಲ್ಲ ಮುಟ್ಟುಗೋಲು ಮಾಡೋದು ಅಥವಾ ಬೇರೆ ಬೇರೆ ಏನು ಪ್ರಕ್ರಿಯೆ ಇದೆ ಅದು ಎಲ್ಲ ಮಾಡಲಿಕ್ಕೆ ನಾವು ಏರ್ಪಾಡು ಮಾಡ್ತೀವಿ. ಪ್ರವೀಣ್ ಹತ್ಯೆ ಬಳಿಕ PFI ಕೈವಾಡ ಅಂತ ಬಿಜೆಪಿಯವರು ಹೇಳ್ತಿದ್ರು. ಮೊನ್ನೆಯಷ್ಟೇ PFI ಕಚೇರಿಯಲ್ಲೂ ಮಹಜಾರ್ ನಡೆಸಿದ್ರು. ಈಗ ಅಲೋಕ್ ಕುಮಾರ್ PFI ಬಗ್ಗೆ ಕೊಟ್ಟಿರೋ ಹೇಳಿಕೆ ದೊಡ್ಡ ಸಂಚಲನ ಸೃಷ್ಟಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವ ಸಂಬಂಧ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಹಿಂದೂ ಸಂಘಟನೆಗಳು ಮನವಿ ಸಲ್ಲಿಸಿವೆ. ಚಾಮರಾಜಪೇಟೆ ಈದ್ಗಾ ಮೈದಾನದ ವಿವಾದದ ಬಗ್ಗೆ ಮುಸ್ಲಿಂ ಧಾರ್ಮಿಕ ಮುಖಂಡರ ಜೊತೆ ಪಶ್ಚಿಮ ವಿಭಾಗ ಡಿಸಿಪಿ ಲಕ್ಷ್ಮಣ್ ನಿಂಬರ್ಗಿ ನೇತೃತ್ವದಲ್ಲಿ ಸಭೆ ನಡೆಸಿ ಶಾಂತಿ ಕಾಪಾಡುವಂತೆ ಸೂಚನೆ ಕೊಟ್ಟಿದ್ರು. ಈದ್ಗಾ ವಿವಾದ ಹಿನ್ನೆಲೆ ಪೊಲೀಸ್ ಕಮಿಷನರ್ ಅವರನ್ನ ಶಾಸಕ ಜಮೀರ್ ಅಹಮದ್ ಭೇಟಿ ಮಾಡಿ ಚರ್ಚೆ ಮಾಡಿದ್ರು. ಈ ಮಧ್ಯೆ ಗಣೇಶೋತ್ಸವಕ್ಕೆ ಅವಕಾಶ ಇಲ್ಲ ಅಂದಿದ್ದ ಜಮೀರ್ ಮೇಲೆ ಬಿಜೆಪಿಯವರು ಏಕವಚನದಲ್ಲೇ ವಾಗ್ದಾಳಿ ಮಾಡಿದ್ದಾರೆ. ಚಾಮರಾಜಪೇಟೆ ಆಟದ ಮೈದಾನ ಯಾರ ಅಪ್ಪನ ಮನೆ ಆಸ್ತಿ? ಜಮೀರ್ ಹಬ್ಬದ ಫಾದರ್ ಪ್ರಾಪರ್ಟಿನಾ? ಕೊಡಲ್ಲ ಅನ್ನೋದಕ್ಕೆ ಕೊಡಲ್ಲ ಅನ್ನಕ್ಕೆ ಅವ್ರು ಯಾರ್ರೀ? ಗಣೇಶೋತ್ಸವನ ಇನ್ನು ಸಾರ್ವಜನಿಕವಾಗಿ ಇಡಬೇಕು ಅಂದ್ರೆ ಇಟ್ಟೇ ಇಡ್ತೀವಿ. ಬೇಡ ಅನ್ನಕ್ಕೆ ಅವ್ರು ಯಾರು? ಬೇಡ ಅನ್ನಕ್ಕೆ ಅವ್ರು ಯಾರ್ರೀ? ಅವ್ರ ಫಾದರ್ ಮನೆ ಪ್ರಾಪರ್ಟಿ ಆದ್ರೆ ನಮ್ಮ ಅಪ್ಪನ ಆಸ್ತಿಲಿ ಇಡಬೇಡಿ ಅಂತ ಹೇಳಕ್ಕೆ ಅದಕ್ಕೆ ಅಂದಾಜು. ನೀನು ಯಾರೇ ಗುಜರಿ ಜಮೀರ್ ಗುಜರಿ ನೀನು ದೊಣ್ಣೆ ಕಪ್ಪಡಿಬೇಕಾ? ಅದು ಈದ್ಗಾ ಅದು ಇದು ಸೃಷ್ಟಿ ಮಾಡ್ತಾರಲ್ಲ, ನಾವೊಂದಂತೇಳಿ ಹಿಂದೂ ಮುಸಲ್ಮಾನರು ಬದಲಾಗಬೇಕಂತ ಹೇಳಿದ್ರೆ ನಾವೆಲ್ಲ ಒಂದು ತಾಯಿ ಮಕ್ಕಳಾಗಿ ಬಾಳ್ಬೇಕು, ಸಾಮರಸ್ಯ ಇರಬೇಕು, ಸಂಘರ್ಷ ಇರಬಾರ್ದು. ಆದರೆ ಸಂಘರ್ಷ ಮಾಡಕ್ಕೆ ಕೊಟ್ಟಿದ್ದಾರೆ ಕೆಲವರು. ಗಣೇಶನ ಉತ್ಸವ ಮಾಡೋದಕ್ಕೆ ಯಾವ ದೊಡ್ಡ ನಾಯಕ ಅಪ್ಪಣೆ ಬೇಕಾಗಿಲ್ಲ. ವಿವಾದಿತ ಹೇಳಿಕೆ ಕೊಟ್ಟು ಸುದ್ದಿಯಾಗಿದ್ದ ನೂಪುರ್ ಶರ್ಮಾಗೆ ಸುಪ್ರೀಂ ಕೋರ್ಟ್ ಕೊಂಚ ರಿಲೀಫ್ ಕೊಟ್ಟಿದೆ. ದೇಶದ ವಿವಿಧೆಡೆ ದಾಖಲಾಗಿದ್ದ ಎಲ್ಲಾ FIRಗಳನ್ನ ದೆಹಲಿಗೆ ವರ್ಗಾಯಿಸುವಂತೆ ಸೂಚನೆ ಕೊಟ್ಟಿದೆ. ಅಲ್ಲದೆ ಎಲ್ಲಾ FIRಗಳನ್ನ ಸೇರಿಸಿ ಒಂದು FIR ಮಾಡಬೇಕು. ಜೊತೆಗೆ ಕೇಸ್ ತನಿಖೆಯನ್ನ ದೆಹಲಿ ಪೊಲೀಸರೇ ನಡೆಸಬೇಕು ಅಂತ ಹೇಳಿದೆ. ಜೊತೆಗೆ FIR ರದ್ದು ಕೋರಿ ಹೈಕೋರ್ಟ್ ಮೊರೆ ಹೋಗಲು ಸುಪ್ರೀಂ ಕೋರ್ಟ್ ಅವಕಾಶ ಕೊಟ್ಟಿದೆ. ವೆಲ್ಕಮ್ ಬ್ಯಾಕ್. ಪ್ರವೀಣ್ ಹತ್ಯೆ ಕೇಸಲ್ಲಿ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. PFI ಕೈವಾಡದ ಬಗ್ಗೆ ಎಡಿಜಿಪಿ ಅಲೋಕ್ ಕುಮಾರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಆರೋಪಿಗಳ ಆಸ್ತಿ ಮುಟ್ಟುಗೋಲು ಹಾಕ್ತೀವಿನೂ ಅಂದಿದ್ದಾರೆ. ಕೆಲವು ಜನ ಮೇಲೆ ಒಂದು ನಾವು ಹೇಳ್ಬೋದು ಅವರಿಗೆ ಸಸ್ಪೆಕ್ಟೆಡ್ ಲಿಂಕ್ಸ್ ಅವ್ರದ್ದು PFI ಜೊತೆಗೆ ಇದೆ. PFI ಯಾವುದು ರಿಜಿಸ್ಟರ್ಡ್ ಸಂಸ್ಥೆ ಇಲ್ಲ. ಅವರು ಎಲ್ಲರ ಮೇಲೆ ನಾವು ಕ್ರಮ ಜರುಗಿಸ್ತೀವಿ. ಮತ್ತು ಅವ್ರದ್ದು ಆಸ್ತಿಗೆಲ್ಲ ಮುಟ್ಟುಗೋಲು ಮಾಡೋದು ಅಥವಾ ಬೇರೆ ಬೇರೆ ಏನು ಪ್ರಕ್ರಿಯೆ ಇದೆ ಅದು ಎಲ್ಲ ಮಾಡಲಿಕ್ಕೆ ನಾವು ಏರ್ಪಾಡು ಮಾಡ್ತೀವಿ. ಕೇಳಿದ್ರಲ್ಲ, ಕಾನೂನು ಸುವ್ಯವಸ್ಥೆ ವಿಭಾಗದ ಎಡಿಜಿಪಿ ಅಲೋಕ್ ಕುಮಾರ್ ಕೊಟ್ಟ ಹೇಳಿಕೆಯನ್ನ. ಪ್ರವೀಣ್ ನೆಟ್ಟಾರು ಹತ್ಯೆ ಕೇಸ್ನಲ್ಲಿ ಕೆಲವು ಆರೋಪಿಗಳಿಗೆ PFI ಸಂಪರ್ಕ ಇದೆ. ಈ ಬಗ್ಗೆ ತನಿಖೆ ಮಾಡ್ತಿದ್ದೀವಿ. ಯಾರಿಗೆಲ್ಲ PFI ಸಂಪರ್ಕ ಇದೆ ಅಂತ ಶೀಘ್ರದಲ್ಲೇ ಹೇಳ್ತೀವಿ. ದಾಖಲೆ ಸಮೇತ ಉತ್ತರನೂ ಕೊಡ್ತೀವಿ ಅಂದ್ರು. ಕೆಲವು ಜನ ಮೇಲೆ ಒಂದು ನಾವು ಹೇಳ್ಬೋದು ಅವರಿಗೆ ಸಸ್ಪೆಕ್ಟೆಡ್ ಲಿಂಕ್ಸ್ ಅವ್ರದ್ದು PFI ಜೊತೆಗೆ ಇದೆ. PFI ಯಾವುದು ರಿಜಿಸ್ಟರ್ಡ್ ಸಂಸ್ಥೆ ಇಲ್ಲ. ಯಾವುದು ಒಂದು ನೋಂದಣಿ ರಿಜಿಸ್ಟ್ರಾರ್ ಆಫೀಸ್ನ ಮಾಡಿಸಿದ್ದಾರೆ. RP ಏನೂ ಇಲ್ಲವೇ ಇಲ್ಲ. ಆದರೂ ಕೂಡ ನಾವು ಎವಿಡೆನ್ಸ್ ಕಲೆಕ್ಟ್ ಮಾಡಿಕೊಂಡು ಮಾತ್ರ ಯಾರು PFIನವರು ಇದ್ದಾನೆ ಇಲ್ಲ ಅದರ ಬಗ್ಗೆ ನಾವು ಖಚಿತಪಡಿಸ್ತೀವಿ.
ಹತ್ಯೆಕೋರರ ಎಲ್ಲ ಮಾಹಿತಿ ನಮ್ಮಲ್ಲಿದೆ. ರಕ್ಷಣೆ ಮಾಡ್ತಿರೋರು ಯಾರಂತಾನೂ ಗೊತ್ತು. ಪ್ರವೀಣ್ ಹತ್ಯೆಯ ಪ್ರಮುಖ ಆರೋಪಿಗಳ ಸಂಪೂರ್ಣ ಮಾಹಿತಿ ಇದೆ. ಅವರ ಫೋಟೋ, ಮನೆ ವಿಳಾಸ, ತಂದೆ ತಾಯಿ, ಹೆಂಡತಿ ಸೇರಿದಂತೆ ಕುಟುಂಬದವರ ಮಾಹಿತಿಯೂ ಲಭ್ಯವಿದೆ. ಪ್ರಮುಖ ಆರೋಪಿಗಳನ್ನ ಬಚ್ಚಿಡುವ ಕೆಲಸ ನಡೆಯುತ್ತಿದೆ. ಆಗಾಗ ಅವರ ಸ್ಥಳ ಬದಲಾವಣೆ ಮಾಡಲಾಗ್ತಿದೆ. ಆದರೂ ಅವರ ಹೆಡೆಮುರಿ ಕಟ್ತೀವಿ, ಆಸ್ತಿಯನ್ನು ಮುಟ್ಟುಗೋಲು ಹಾಕ್ತೀವಿ ಅಂದ್ರು ಅಲೋಕ್ ಕುಮಾರ್. ಯಾರು ಹಾರ್ಬರಿಂಗ್ ಮಾಡಿದರೆ ಅಥವಾ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರು ಈ ಕೇಸ್ನಲ್ಲಿ ಅವರಿಗೆ ಸಹಕಾರ ಕೊಟ್ಟಿದ್ದಾರೆ ಅವರು ಎಲ್ಲರ ಮೇಲೆ ನಾವು ಕ್ರಮ ಜರುಗಿಸ್ತೀವಿ. ಮತ್ತೆ ಅವ್ರದ್ದು ಆಸ್ತಿಗೆಲ್ಲ ಮುಟ್ಟುಗೋಲು ಮಾಡೋದು ಅಥವಾ ಬೇರೆ ಬೇರೆ ಏನು ಪ್ರಕ್ರಿಯೆ ಇದೆ ಅದು ಎಲ್ಲ ಮಾಡಲಿಕ್ಕೆ ನಾವು ಏರ್ಪಾಡು ಮಾಡ್ತೀವಿ. ಪ್ರವೀಣ್ ಹತ್ಯೆ ಬಳಿಕ ಪಿಎಫ್ಐ ಕೈವಾಡ ಅಂತ ಬಿಜೆಪಿಯವರು ಹೇಳ್ತಿದ್ರು. ಮೊನ್ನೆಯಷ್ಟೇ ಪಿಎಫ್ಐ ಕಚೇರಿಯಲ್ಲೂ ಮಹಜಾರ್ ನಡೆಸಿದ್ರು. ಈಗ ಅಲೋಕ್ ಕುಮಾರ್ ಪಿಎಫ್ಐ ಬಗ್ಗೆ ಕೊಟ್ಟಿರೋ ಹೇಳಿಕೆ ದೊಡ್ಡ ಸಂಚಲನ ಸೃಷ್ಟಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವ ಸಂಬಂಧ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಹಿಂದೂ ಸಂಘಟನೆಗಳು ಮನವಿ ಸಲ್ಲಿಸಿವೆ. ಚಾಮರಾಜಪೇಟೆ ಈದ್ಗಾ ಮೈದಾನದ ವಿವಾದದ ಬಗ್ಗೆ ಮುಸ್ಲಿಂ ಧಾರ್ಮಿಕ ಮುಖಂಡರ ಜೊತೆ ಪಶ್ಚಿಮ ವಿಭಾಗ ಡಿಸಿಪಿ ಲಕ್ಷ್ಮಣ್ ನಿಂಬರ್ಗಿ ನೇತೃತ್ವದಲ್ಲಿ ಸಭೆ ನಡೆಸಿ ಶಾಂತಿ ಕಾಪಾಡುವಂತೆ ಸೂಚನೆ ಕೊಟ್ಟಿದ್ರು. ಈದ್ಗಾ ವಿವಾದ ಹಿನ್ನೆಲೆ ಪೊಲೀಸ್ ಕಮಿಷನರ್ ಅವರನ್ನ ಶಾಸಕ ಜಮೀರ್ ಅಹಮದ್ ಭೇಟಿ ಮಾಡಿ ಚರ್ಚೆ ಮಾಡಿದ್ರು. ಈ ಮಧ್ಯೆ ಗಣೇಶೋತ್ಸವಕ್ಕೆ ಅವಕಾಶ ಇಲ್ಲ ಅಂದಿದ್ದ ಜಮೀರ್ ಮೇಲೆ ಬಿಜೆಪಿಯವರು ಏಕವಚನದಲ್ಲೇ ವಾಗ್ದಾಳಿ ಮಾಡಿದ್ದಾರೆ. ಚಾಮರಾಜಪೇಟೆ ಆಟದ ಮೈದಾನ ಯಾರ ಅಪ್ಪನ ಮನೆ ಆಸ್ತಿ? ಜಮೀರ್ ಹಬ್ಬದ ಫಾದರ್ ಪ್ರಾಪರ್ಟಿನಾ? ಕೊಡಲ್ಲ ಅನ್ನೋದಕ್ಕೆ ಅವ್ರು ಯಾರ್ರೀ? ಗಣೇಶೋತ್ಸವನ ಸಾರ್ವಜನಿಕವಾಗಿ ಇಡಬೇಕು ಅಂದ್ರೆ ಇಟ್ಟೇ ಇಡ್ತೀವಿ. ಬೇಡ ಅನ್ನಕ್ಕೆ ಅವ್ರು ಯಾರ್ರೀ? ಅವ್ರ ಫಾದರ್ ಮನೆ ಪ್ರಾಪರ್ಟಿ ಆದ್ರೆ ನಮ್ಮ ಅಪ್ಪನ ಆಸ್ತಿಲಿ ಇಡಬೇಡಿ ಅಂತ ಹೇಳಕ್ಕೆ ಅದಕ್ಕೆ ಅಂದಾಜು. ನೀನ್ ಯಾರ ಜಮೀರ್ ಗುಜರಿ ನೀನು ದೊಣ್ಣನೆ ಕಪ್ಪಡಿಬೇಕಾ? ಅದು ಈದ್ಗಾ ಅದು ಇದು ಸೃಷ್ಟಿ ಮಾಡ್ತಾರಲ್ಲ, ನಾವೊಂದಂತೇಳಿ ಹಿಂದೂ ಮುಸಲ್ಮಾನರು ಬದಲಾಗಬೇಕಂತ ಹೇಳಿದ್ರೆ ನಾವೆಲ್ಲ ಒಂದು ತಾಯಿ ಮಕ್ಕಳು ಬಾಳ್ಬೇಕು, ಸಾಮರಸ್ಯ ಇರಬೇಕು, ಸಂಘರ್ಷ ಇರಬಾರ್ದು. ಆದರೆ ಸಂಘರ್ಷ ಮಾಡಕ್ಕೆ ಕೊಟ್ಟಿದ್ದಾರೆ ಕೆಲವರು. ಗಣೇಶನ ಉತ್ಸವ ಮಾಡೋದಕ್ಕೆ ಯಾವ ದೊಡ್ಡ ನಾಯಕ ಅಪ್ಪಣೆ ಬೇಕಾಗಿಲ್ಲ. ವಿವಾದಿತ ಹೇಳಿಕೆ ಕೊಟ್ಟು ಸುದ್ದಿಯಾಗಿದ್ದ ನೂಪುರ್ ಶರ್ಮಾಗೆ ಸುಪ್ರೀಂ ಕೋರ್ಟ್ ಕೊಂಚ ರಿಲೀಫ್ ಕೊಟ್ಟಿದೆ. ದೇಶದ ವಿವಿಧೆಡೆ ದಾಖಲಾಗಿದ್ದ ಎಲ್ಲಾ ಎಫ್ಐಆರ್ಗಳನ್ನು ದೆಹಲಿಗೆ ವರ್ಗಾಯಿಸುವಂತೆ ಸೂಚನೆ ಕೊಟ್ಟಿದೆ. ಅಲ್ಲದೆ ಎಲ್ಲಾ ಎಫ್ಐಆರ್ಗಳನ್ನು ಸೇರಿಸಿ ಒಂದು ಎಫ್ಐಆರ್ ಮಾಡಬೇಕು, ಜೊತೆಗೆ ಕೇಸ್ ತನಿಖೆಯನ್ನ ದೆಹಲಿ ಪೊಲೀಸರೇ ನಡೆಸಬೇಕು ಅಂತ ಹೇಳಿದೆ. ಜೊತೆಗೆ ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ ಮೊರೆ ಹೋಗಲು ಸುಪ್ರೀಂ ಕೋರ್ಟ್ ಅವಕಾಶ ಕೊಟ್ಟಿದೆ. ಇನ್ನುಳಿದ ಪ್ರಮುಖ ಸುದ್ದಿಯನ್ನ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ.